ಆರಾಧನಾ ಸಮಯ. ಪರಮೋನ್ನತ ಪರಿಪಾಲಕ, ಪರಿಶುದ್ಧ ದೇವ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನೇ, ನಮ್ಮ ಜೀವಿತಗಳನ್ನು ಪ್ರತಿನಿತ್ಯವೂ ರಕ್ಷಿಸುತ್ತಾ ನಮ್ಮನ್ನು ಪ್ರತಿನಿತ್ಯವೂ ನೋಡಿಕೊಳ್ಳುತ್ತಾ ಬರುತ್ತಿರುವಾತನೇ, ನಿನ್ನ ನಾಮಕ್ಕೆ ಅನಂತನಂತ ಸ್ತೋತ್ರ. ನಿನ್ನ ಕೃಪೆಯ ಮೂಲಕ ಮತ್ತೊಂದು ದಿನವನ್ನು ನಾವು ಕಂಡಿದ್ದೇವೆ. ಈ ದಿನದಲ್ಲಿ ಸ್ವಾಮಿ, ನೀನು ತಾನೇ ನಮ್ಮನ್ನು ಮುನ್ನಡೆಸು. ಈ ಆರಾಧನೆ ನಮಗೆ ಯಾವಾಗಲೂ ಪೂರಕವಾಗಿರುವ ಹಾಗೆ ನಿನ್ನ ಆತ್ಮನ ಮೂಲಕ ನಿನ್ನ ಪ್ರಭೆಯಿಂದ ನಮ್ಮನ್ನು ಆವರಿಸಿ ಈ ಆರಾಧನೆಯಲ್ಲಿ ನೀನು ತಾನೇ ನಮ್ಮನ್ನು ಮುನ್ನಡೆಸು. ಈಗಲೂ ಯಾವಾಗಲೂ ನಿನ್ನೊಬ್ಬನೇ ನಾಮಕ್ಕೆ ಮಹಿಮೆಯುಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ದೇವರನ್ನ ಆರಾಧನೆ ಮಾಡೋಣ. ಆರಾಧನಾ ಕ್ರಮ ಪುಸ್ತಕದಲ್ಲಿ 2ನೆಯ ವಿಧಾನದ ತ್ರಯೇಕ ದೇವರ ಸ್ತುತಿಯನ್ನು ಅನುಸರಿಸೋಣ. 2ನೇ ವಿಧಾನದ ತ್ರಯೇಕ ದೇವರ ಸ್ತುತಿ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹಪರ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಿನ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು.
ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ನೋಡಿದ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ನಿತ್ಯ ಬೇಡುವ ಶರಣರ ಕಾಯುವ ಶಿಲುಬೆ, ನಿತ್ಯ ಕಾಯುವ ಶಿಲುಬೆ. ಪಾಪಾತ್ಮ ಬಂದೀಗ ನೋಡು, ಬೇಗ ನೋಡು, ಪಾಪಾತ್ಮ ಬಂದೀಗ ನೋಡು, ಬೇಗ ನೋಡು, ನಿನ್ನ ಶಾಪಗಳೆಲ್ಲವ ಹೊತ್ತನು ನೋಡು, ನಿನ್ನ ಶಾಪಗಳೆಲ್ಲವ ಹೊತ್ತನು ನೋಡು, ನೋಡಿದ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ. ಯೇಸು ಪ್ರಾಣವ ಬೀಳೆ ಹೋಯ್ತು, ದೋಷ ಹೋಯ್ತು, ಯೇಸು ಪ್ರಾಣವ ಬೀಳೆ ಹೋಯ್ತು, ದೋಷ ಹೋಯ್ತು, ನಿನ್ನ ಸಾವಿರಾರು ಪಾಪ ಹರಿಯುತ್ತಾ ಹೋಯ್ತು, ನಿನ್ನ ಸಾವಿರಾರು ಪಾಪ ಹರಿಯುತ್ತಾ ಹೋಯ್ತು, ನೋಡಿದ ಕ್ರಿಸ್ತನ ಶಿಲುಬೆ. ದೇವರ ವಾಕ್ಯ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ದೇವರೇ, ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕಾಗಿದೆ. ಮತ್ತೊಮ್ಮೆ ಆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಆ ಕೆಲಸವನ್ನು ಮಾಡುವಂಥದ್ದಾಗಿರಲಿ. ಆಮೇನ್. ಈ ಪಾವನ ದಿನಗಳ 4ನೆಯ ಭಾನುವಾರದಲ್ಲಿ ಇದ್ದೇವೆ. ಪ್ರತಿ ವಾರ ನಾವು ಧ್ಯಾನಿಸಿಕೊಂಡು ಬರುತ್ತಿರುವ ಹಾಗೆ ಇಲ್ಲಿ ಈ ಪಾವನ ದಿನಗಳು ಎಂಬುದಾಗಿ ಹೇಳುವಾಗ ಕೇವಲ ವೈಯಕ್ತಿಕವಾದಂತಹ ಬದಲಾವಣೆಯನ್ನು ಮಾತ್ರವೇ ಎದುರು ನೋಡುವಂಥದ್ದಲ್ಲ ಎಂಬುದಾಗಿ ಪ್ರತಿ ಭಾನುವಾರದ ಆರಾಧನೆ ನಮಗೆ ತೋರಿಸಿಕೊಡುತ್ತಾ ಬರುತ್ತಿದೆ. ಈ ದಿನಕ್ಕೆ ಕೊಟ್ಟಿರುವಂತಹ ಶೀರ್ಷಿಕೆ ಕಾಲ್ ಟು ಬಿ ಲಿಬರೇಟಿವ್, ಅಂದರೆ ವಿಮೋಚನೆಯ ಎಡೆಗೆ ಕರೆ. ಈ ವಿಮೋಚನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ನಮಗೆ ದೊಡ್ಡ ದೃಷ್ಟಿಕೋನ ಬೇಕು. ಈ ವಿಮೋಚನೆ ಎಂಬುದಾಗಿ ಹೇಳುವಾಗ ಅದು ಕೇವಲ ಕೆಲವರಿಗೆ, ಕೆಲವೊಂದು ವಸ್ತುಗಳಿಗೆ, ಕೆಲವು ಇದಕ್ಕೆ ಮಾತ್ರವೇ ಸೀಮಿತವಾಗಿಲ್ಲ. ಇದು ಅನೇಕ ಸಮುದಾಯಗಳನ್ನು ಬದಲಾಯಿಸುವಂತಹ, ನವೀಕರಿಸುವಂತಹ, ಪರಿವರ್ತನೆ ಮಾಡುವಂತಹ ಅಂಶವಾಗಿರ್ತದೆ. ಅಲ್ಲಿಗೆ ಈ ವಿಮೋಚನೆಯೆಡೆಗೆ ಕರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ದೇವರು ಈಸ್ ನಾಟ್ ನ್ಯೂಟ್ರಲ್ ಇನ್ ದ ಫೇಸ್ ಆಫ್ ಒಪ್ರೆಷನ್, ಆದರೆ ದೇವರು ಕೆಲಸ ಮಾಡುತ್ತಾನೆ, ಪುನಃಸ್ಥಾಪನೆ ಮಾಡುತ್ತಾನೆ. ತನ್ನ ಜನರನ್ನು ತನ್ನೆಡೆಗೆ ಕರೆದುಕೊಳ್ಳುವುದರ ಮೂಲಕ ನಮಗೆ ಬಿಡುಗಡೆಯನ್ನು ನೀಡುವಾತನಾಗಿರ್ತಾನೆ ಎಂಬುದಾಗಿ ತೋರಿಸಿಕೊಡ್ತದೆ. ಇದಕ್ಕೆ ಕೊಟ್ಟಿರುವಂಥ 3 ವೇದ ಭಾಗಗಳು: ಯೆಶಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 12ರಿಂದ 17 ವಚನ, ಎಫೆಸ ಪತ್ರಿಕೆ 6ನೇ ಅಧ್ಯಾಯ 5ರಿಂದ 9 ವಚನ, ಲೂಕನ ಸುವಾರ್ತೆ 13ನೇ ಅಧ್ಯಾಯ 10ರಿಂದ 17 ವಚನ. ಯೆಶಾಯ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ ಎಡೆಗೆ ನಮ್ಮ ಗಮನವನ್ನು ಹರಿಸುವಾಗ ಇಲ್ಲಿ ಯಾವುದೇ ರೀತಿಯಂಥ ಕರುಣೆ ಇಲ್ಲದೆ ಅಲ್ಲಿರುವಂಥ ಪ್ರವಾದಿ ಯೆಶಾಯನು ಹೇಗೆ ನಾವು ಪಾಪವನ್ನು ಮಾಡಿ ದೇವರಿಂದ ದೂರ ಉಳಿದಿದ್ದೇವೆ, ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನೀವು ಮಾಡುವಂತಹ ಅನೇಕ ಕಾರ್ಯಗಳು ನನಗೆ ಅಸಹ್ಯ, ಅದು ನನಗೆ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನು ಈ ವಾಕ್ಯ ಭಾಗ ತೋರಿಸ್ತಾ ಇದೆ. ಅಲ್ಲಿಗೆ ಮೊದಲನೆಯದಾಗಿ ಗಾಡ್ ರಿಜೆಕ್ಟ್ಸ್ ವರ್ಷಿಪ್ ವಿತೌಟ್ ಜಸ್ಟಿಸ್, ನ್ಯಾಯವಿಲ್ಲದ ಆರಾಧನೆಯನ್ನು ದೇವರು ನಿರಾಕರಿಸ್ತಾನೆ ಎಂಬುದಾಗಿ ಈ ವಾಕ್ಯ ಭಾಗ ತೋರಿಸಿಕೊಡುತ್ತದೆ.
ಇಲ್ಲಿ ಈ 12 ವಚನದಿಂದ 17 ವಚನದ ಕಡೆಗೆ ನೋಡಬೇಕಾದ್ರೆ ನಾವು ಇಲ್ಲಿ ಎಷ್ಟೊಂದು ವಿಷಯಗಳು ದೇವರಿಗೆ ಅಸಹ್ಯವನ್ನು ತರುವಂತಹ, ಆತನಿಗೆ ಒಪ್ಪಿಗೆ ಇಲ್ಲದೆ ಇರುವಂತಹ ವಿಷಯಗಳು ಆಗಿದೆ ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಡ್ತದೆ. ನಾವು ಅನೇಕ ಬಾರಿ ಆರಾಧನೆ ಮಾಡಬೇಕಾದ್ರೆ ನಾವು ಇದ್ಯಾವುದರ ಕುರಿತು ಆಲೋಚನೆ ಮಾಡುವುದಿಲ್ಲ. ಒಬ್ಬ ದೇವಸೇವಕರ ವಾಕ್ಯ ಸಂದೇಶವನ್ನು ಕೇಳುವಾಗ ಹೀಗೆ ಹೇಳ್ತಾರೆ, ಆರಾಧನೆ ಎಂಬುದಾಗಿ ಹೇಳುವಾಗ ಕೇವಲ ಭಾನುವಾರ ಬಂದು ಒಂದು ಸಮಯದಿಂದ ಮತ್ತೊಂದು ಸಮಯದ ಒಳಗೆ ಮಾಡುವಂತಹ ಕಾರ್ಯವಲ್ಲ, ಬದಲಿಗೆ ಮಿಕ್ಕ ದಿನಗಳಲ್ಲಿ ಹೇಗೆ ನಾನು ನಡೆದುಕೊಳ್ಳುತ್ತೇನೆ ಅದನ್ನು ಸಹ ಅದು ತೋರಿಸುವಂಥದ್ದಾಗಿರ್ತದೆ. ಆ ವಿಧೇಯತೆಯ ಮೂಲಕ ನಾನು ಭಾನುವಾರ ದಿನದಂದು ಏನು ಮಾಡ್ತೇನೆ ಅದು ಆರಾಧನೆಯ ದಿನವನ್ನು ಅಥವಾ ಆರಾಧನೆಯ ಮಹತ್ವವನ್ನು ತೋರಿಸುವಂಥದ್ದು ಆಗಿರ್ತದೆ. ಈ 12ರಿಂದ 17 ವಚನಗಳಲ್ಲಿ ಅನೇಕ ಅಂಶಗಳು ನನಗೆ ಭಾರ, ಬೇಸರ, ಇದೆಲ್ಲವನ್ನು ನೀವು ಮಾಡಬೇಡಿ, ಇದನ್ನೆಲ್ಲವನ್ನು ನಾನು ಮೆಚ್ಚುವುದಿಲ್ಲ ಅನ್ನುವಂಥದ್ದನ್ನು ದೇವರು ಪ್ರವಾದಿಯ ಮೂಲಕ ಹೇಳುತ್ತಾನೆ. ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ, ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ, ನ್ಯಾಯ ನಿರತರಾಗಿರಿ, ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ, ಅನಾಥನಿಗೆ ನ್ಯಾಯ ತೀರಿಸಿರಿ, ವಿಧವೆಯ ಪಕ್ಷವನ್ನು ವಾದಿಸಿರಿ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ವಿ ಆರ್ ಆಟ್ ಟು ಡೂ. ದೇವರ ಆರಾಧನೆಯಲ್ಲಿ ನಾನು ಪಾಲು ತೆಗೆದುಕೊಳ್ತೇನೆ ಎಂಬುದಾಗಿ ಹೇಳಬೇಕಾದರೆ ನಾವು ಇತರರ ಜೀವಿತದಲ್ಲಿ ವಿಮೋಚನೆಯನ್ನು ಮೂಡಿಸ್ತೇವೆ ಅಥವಾ ಆ ವಿಮೋಚನೆಯನ್ನು ತೋರಿಸುವಂತಹ ಚಾನೆಲ್ಗಳು ನಾವು ಆಗಬೇಕಾದ್ರೆ ಇದೆಲ್ಲವನ್ನು ನಾವು ಮಾಡಬೇಕಾಗಿದೆ. ಇಟ್ ಸ್ಟಾರ್ಟ್ಸ್ ಫ್ರಮ್ ಮೀ ಆ್ಯಂಡ್ ಎಕ್ಸ್ಟೆಂಡ್ಸ್ ಟು ದ ಫಾರ್ತೆಸ್ಟ್ ಆಫ್ ಸೊಸೈಟಿ. ನನ್ನಿಂದ ಆರಂಭಗೊಂಡು ನಾವು ಬದುಕುತ್ತಿರುವಂತಹ ಸಮಾಜದ ಕಟ್ಟ ಕಡೆಯವರೆಗೂ ಹೋಗುವಂಥದ್ದು ಆಗಿರ್ತದೆ. ಅಲ್ಲಿಗೆ ನಾನು ಪಾಲಿಸ್ತಿರುವಂತಹ ಧರ್ಮವು ಅದರಲ್ಲಿ ನ್ಯಾಯ ಇಲ್ಲ ಎಂಬುದಾಗಿ ಹೇಳಬೇಕಾದ್ರೆ ಇಟ್ ವಿಲ್ ಜಸ್ಟ್ ಬಿ ಅ ನಾಯ್ಸ್, ಬೇರೆ ಏನೂ ಇರುವುದಿಲ್ಲ. ನಾನು ಮಾಡುವಂತಹ ಆರಾಧನೆ, ನಾನು ನಡೆದುಕೊಳ್ಳುವಂತಹ ರೀತಿ ಇದು ಯಾವಾಗಲೂ ಒಂದಾಗಿರಬೇಕು. ನಾವು ಮಾಡುವಂಥ ಪ್ರಾರ್ಥನೆ, ನಾವು ಮಾಡುವಂಥ ಕೆಲಸಗಳು ಜೊತೆಗೆ ನಡೆಯಬೇಕಾಗಿದೆ. ನಾವು ತೋರುವಂತಹ ನ್ಯಾಯದಲ್ಲಿ ನಮ್ಮ ಭಕ್ತಿಯನ್ನು ನಾವು ಪ್ರಕಟಪಡಿಸಬೇಕಾಗಿದೆ. ಈ ಪಾವನ ದಿನಗಳಲ್ಲಿ ನಾವು ದಿನಗಳನ್ನು ಸಾಗಿಸುತ್ತಿರುವಾಗ ನಮ್ಮ ಆರಾಧನೆ ನಿಜವಾಗಿಯೂ ಹೇಗಿದೆ? ಯೋಹಾನನ ಸುವಾರ್ತೆ 4ನೇ ಅಧ್ಯಾಯವನ್ನು ಓದಿಕೊಳ್ಳಬೇಕಾದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕು ಎಂಬುದಾಗಿ ಹೇಳ್ತದೆ. ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯ ಮೊದಲ 2 ವಚನಗಳನ್ನು ಓದಬೇಕಾದ್ರೆ ನಮ್ಮನ್ನು ಸಜೀವ ಯಜ್ಞವಾಗಿ ಅರ್ಪಿಸಿದವರಾಗಿ ಆರಾಧನೆಯನ್ನು ಮಾಡಬೇಕೆಂಬುದಾಗಿ ಹೇಳ್ತದೆ. ಅಲ್ಲಿಗೆ ಈ ಪಾವನ ದಿನಗಳಲ್ಲಿ ಇರಬೇಕಾದ್ರೆ ನಾವು ಏಷಾಯನ ಕೇಳ್ತಾ ಇದ್ದಾನೆ, ನಾವು ಮಾಡುವಂಥ ಉಪವಾಸ ಅನ್ಯಾಯವನ್ನು ತೊಲಗಿಸುವಂಥದ್ದಾಗಿರ್ತದ? ನಾವು ಮಾಡುವಂಥ ಪ್ರಾರ್ಥನೆಗಳು ಬಿಡುಗಡೆಯನ್ನು ಎದುರು ನೋಡುತ್ತಿರುವಂಥ ಜನರಿಗೆ ಸಹಾಯವನ್ನು ನೀಡುವಂಥದ್ದಾಗಿದೆಯಾ? ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವಾ? ಯಾಕೆಂದರೆ ದೇವರು ಈ ಆದಿಕಾಲದಿಂದ ಹಿಡಿದು ಈ ದಿನದವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ವಿಮೋಚನೆಯನ್ನು ವ್ಯಕ್ತಪಡಿಸ್ತಾ ಬರುತ್ತಲೇ ಇದ್ದಾನೆ. ಅದರ ಪರಿಪೂರ್ಣತೆಯನ್ನು ಕಾಣುವಂಥದ್ದು ಯೇಸುಸ್ವಾಮಿ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ. ಆದರೆ ಪ್ರತಿ ಬಾರಿ ಆ ವಿಮೋಚನೆಯನ್ನು ನೀಡಬೇಕಾದರೆ ದೇವರು ಕಾರ್ಯಗಳ ಮೂಲಕ ವ್ಯಕ್ತಪಡಿಸುತ್ತಾನೆ. ನಾನು ನಿನ್ನ ಪ್ರೀತಿ ಮಾಡ್ತೇನೆ ಎಂಬುದಾಗಿ ಹೇಳಿ ಆತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡದೆ ಹೋಗಿದ್ದರೆ ಆ ಪ್ರೀತಿ ಹೇಗೆ ನಮ್ಮ ಮಧ್ಯದಲ್ಲಿ ಪ್ರಕಟವಾಗ್ತಾ ಇತ್ತು? ನಮ್ಮ ಮಾತುಗಳು, ನಮ್ಮ ಕಾರ್ಯ ಒಟ್ಟಾಗಿ ಕೆಲಸ ಮಾಡ್ತಾ ಇದೆಯಾ ವಿಮೋಚನೆಯನ್ನು ನೀಡುವಲ್ಲಿ? ಎರಡನೇದಾಗಿ, ಲಿಬರೇಷನ್ ಟ್ರಾನ್ಸ್ಫಾರ್ಮ್ಸ್ ಪವರ್ ರಿಲೇಷನ್ಶಿಪ್ಸ್. ಇಲ್ಲಿ ದಾಸರು ಹೇಗಿರಬೇಕು, ಯಜಮಾನರು ಹೇಗಿರಬೇಕು, ಇದು ಯಾವ ಕಡೆಗೆ ಮಾತಾಡಿದ್ರೂ ಸಹ ಒಂದು ರೀತಿಯಲ್ಲಿ ಕಂಪ್ಲೀಟ್ನೆಸ್ಸನ್ನು ತೋರಿಸದೇ ಇರುವಂತಹ ಒಂದು ವಾಕ್ಯ ಭಾಗ ಎಂಬುದಾಗಿ ಹೇಳ್ಬೋದು. ಯಾಕೆಂದರೆ ಆ ಒಂದು ಬೇರೆ ಬೇರೆ ಸರ್ಕಲ್ಗಳಲ್ಲಿ ಇರುವಂತಹ ಜನರು ಇದಕ್ಕಿಂತ ಜಾಸ್ತಿ ಆಗಿರಬಹುದಾ? ಆದರೆ ಪೌಲನು ಇಲ್ಲಿ ಮಾತನಾಡಬೇಕಾದ್ರೆ ಒಂದು ವಿಷಯವನ್ನು ವ್ಯಕ್ತಪಡಿಸ್ತಾನೆ. ಏನು ಗೊತ್ತಾ? ನಿಮಗೂ ಸಹ ಪರಲೋಕದಲ್ಲಿ ಒಬ್ಬ ಯಜಮಾನನಿದ್ದಾನೆ, ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಇದನ್ನು ಹೇಳಬೇಕಾದ್ರೆ ಇಟ್ ವಿಲ್ ಅಪ್ಲೈ ಟು ಸ್ಲೇವ್ಸ್, ಆಲ್ಸೋ ಇಟ್ ವಿಲ್ ಅಪ್ಲೈ ಟು ದ ಮಾಸ್ಟರ್ಸ್.
ಯಜಮಾನರಿಗೂ ದಾಸತ್ವದಲ್ಲಿರುವಂತಹ ಜನರಿಗೂ ಸಹ ಎಲ್ಲರಿಗೂ ಅಪ್ಲೈ ಆಗುವಂತಹ ವಾಕ್ಯ ಭಾಗವಾಗಿದೆ. ಇಲ್ಲಿ ಈ ಲಿಬರೇಷನ್ ಎಂಬುದಾಗಿ ಮಾತನಾಡುವಾಗ, ವಿಮೋಚನೆ ಎಂಬುದಾಗಿ ಹೇಳುವಾಗ ಅನೇಕ ಬಾರಿ ನಾವು ದಬ್ಬಾಳಿಕೆಯನ್ನು ನಡೆಸುವಲ್ಲಿ ನಮ್ಮ ಜೀವಿತವನ್ನು ಸಾಗಿಸ್ತೇವೆ. ಇನ್ನೊಬ್ಬರ ಮೇಲೆ ನಾವು ಒತ್ತಡವನ್ನು ಬೀರುವಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನು, ನಮ್ಮ ಜೀವಿತಗಳನ್ನು ಸಾಗಿಸ್ತೇವೆ. ಆದರೆ ಈ ಪೌಲನ ಮೂಲಕ ಈ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಮಗೆ ಹೇಳುತ್ತಿರುವಂಥದ್ದು, ನಾವು ಬೇರೆ ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕೆ ಅಭ್ಯಾಸಿಸಬೇಕಾಗಿದೆ. ಯಾಕೆಂದರೆ ಎಲ್ಲರೂ ಸಹ ನಾವು ಎಷ್ಟೇ ದಾಸತ್ವದಲ್ಲಿದ್ದಾಗ್ಯೂ, ನಾವು ಯಜಮಾನರಾಗಿದ್ದಾಗ್ಯೂ, ವಿ ಆಲ್ ಕಮ್ ಅಂಡರ್ ಒನ್ ಲಾರ್ಡ್. ಯೇಸು ಕ್ರಿಸ್ತನ ಆ ಹತೋಟಿಯ ಕೆಳಗೆ ಬರುತ್ತೇವೆ. ಅದರ ಮೂಲಕ ಮಾತ್ರವೇ ನಾವು ವಿಮೋಚನೆಯನ್ನು ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ದೇವರು ದಾಸತ್ವದಲ್ಲಿರುವಂಥವರಿಗೂ ಯಜಮಾನರಿಗೂ ಅದೇ ರೀತಿಯಂಥ ವಾಕ್ಯ ಭಾಗಗಳನ್ನು ಹೇಳ್ತಾನೆ. 9ನೇ ವಚನದಲ್ಲಿ ನಾವು ನೋಡಿಕೊಳ್ಳಬೇಕಾದ್ರೆ, ಯಜಮಾನರೇ ನಿಮ್ಮ ಕೈ ಕೆಳಗಿರುವ ದಾಸರ ವಿಷಯದಲ್ಲಿ ಅದೇ ರೀತಿಯಾಗಿ ಎಂಬುದಾಗಿ ಹೇಳಬೇಕಾದ್ರೆ ಏನು? 8ನೇ ವಾಕ್ಯದಲ್ಲಿ ಹೇಳುವಾಗ, ಒಬ್ಬನು ದಾಸನಾಗಲಿ ಸ್ವತಂತ್ರನಾಗಲಿ ತಾನು ಯಾವ ಸತ್ಕಾರ್ಯವನ್ನು ಮಾಡುತ್ತಾನೋ ಅದರ ಪ್ರತಿಫಲವನ್ನು ಕರ್ತನಿಂದ ಹೊಂದುವನೆಂಬುದನ್ನು ನೀವು ತಿಳಿದವರಾಗಿಯೇ ಇದ್ದೀರಿ. ಯಾರಾದರೂ ಆಗಿರಲಿ, ರಿವಾರ್ಡ್ ಸಿಗುವಂಥದ್ದು ದೇವರಿಂದ ಮಾತ್ರನೇ. ಸಂಬಳನ ಇಲ್ಲಿರುವಂತಹ ಯಜಮಾನರು ನಮಗೆ ಕೊಡಬಹುದು, ಆದರೆ ನಿಜವಾದಂತಹ ಆ ರಿವಾರ್ಡ್ ಸಿಗುವಂಥದ್ದು ನಮಗೆ ದೇವರಿಂದ ಮಾತ್ರನೇ. ಆ ಒಂದು ವಿಮೋಚನೆ ನಮಗೆ ದೇವರಿಂದ ಸಿಗುವುದಕ್ಕೆ ಮಾತ್ರವೇ ಸಾಧ್ಯ. ಸೊ ನನಗೆ ಅಧಿಕಾರವಿದೆಯಾ? ಇಟ್ ಈಸ್ ನಾಟ್ ಆಬ್ಸಲ್ಯೂಟ್. ಇವತ್ತಿದೆ, ನಾಳೆ ಹೋಗುತ್ತೆ. ನಾವು ನಮ್ಮ ಜೊತೆಗಿರುವಂಥ ಜನರನ್ನು ಹೇಗೆ ಟ್ರೀಟ್ ಮಾಡ್ತೇವೆ ಅದು ಬಹಳ ಮುಖ್ಯ. ನಾವು ಸಾಗುತ್ತಿರುವಂತಹ ಈ ಲೋಕಗಳಲ್ಲಿ ದೇವರು ತಾನೇ ನಮ್ಮನ್ನು ಬದಲಾಯಿಸಬೇಕಾಗಿದೆ. ಯಾವ ರೀತಿಯಲ್ಲಿ ಜನರನ್ನು ನಡೆಸ್ಕೊಳ್ತೇವೆ ಅದರ ಮೇಲೆ ನಮ್ಮ ಹೃದಯಗಳು ಬದಲಾಗಬೇಕಾಗಿದೆ. ಹಾಗೂ ಕಡೆಯದಾಗಿ ಈ ದಿನದಲ್ಲಿ ನಾವು ಓದಬೇಕಾಗಿರುವಂಥದ್ದು ಸುವಾರ್ಥ ವೇದ ಭಾಗದ ಒಂದು ಭಾಗ, ಲೂಕನ ಸುವಾರ್ತೆ 13ನೇ ಅಧ್ಯಾಯ 10ರಿಂದ 17 ವಚನ. ಇಲ್ಲಿ ಯೇಸು ಸ್ವಾಮಿ 18 ವರ್ಷದಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯನ್ನು ಸ್ವಸ್ಥ ಮಾಡುವಂತಹ ಒಂದು ಘಟನೆಯನ್ನು ನಾವು ಕಾಣ್ತೇವೆ. ಆಕೆಯಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಮೈ ಬಗ್ಗಿ ಹೋಗಿದೆ. ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೂ ಸಾಧ್ಯವಿಲ್ಲದೆ ಇರಬಹುದು. ಆದರೆ ಅಲ್ಲಿರುವಂಥ ಸುತ್ತಮುತ್ತ ಜನರು ಹೇಗೆ ಸಬ್ಬ ದಿನದಲ್ಲಿ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ? ನೋ, ಗಾಡ್ ಇಸ್ ಬಿಯಾಂಡ್ ದಟ್. ಜೀಸಸ್ ಬ್ರೇಕ್ಸ್ ದ ಚೈನ್ಸ್ ಆಫ್ ಬರ್ಡನ್. ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಇದ್ಯಾವುದು ದೇವರಿಗೆ ಅಪ್ಲೈ ಆಗೋದಿಲ್ಲ. ಅಲ್ಲಿ ಮುಖ್ಯವಾಗಿ ನಮಗೆ ಕಾಣಸಿಗುವಂಥದ್ದು ದೇವರು ವಿಮೋಚನೆಯನ್ನು ನೀಡ್ತಾ ಇದ್ದಾನೆ. ಎಷ್ಟು ವರ್ಷದಿಂದ? 18 ವರ್ಷದಿಂದ ಬಂಧನದಲ್ಲಿದ್ದಂತಹ ಒಬ್ಬ ಸ್ತ್ರೀಗೆ ತನ್ನ ಕೈಗಳನ್ನಿಟ್ಟು ನೆಟ್ಟಗೆ ಮಾಡುವಂಥದ್ದನ್ನು ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಆಕೆ ದೇವರನ್ನು ಕೊಂಡಾಡುತ್ತಾಳೆ. ಯಾವ ಜನರು ಕೇವಲ ಮೈ ಬಗ್ಗಿದವಳು ಎಂಬುದಾಗಿ ಗುರುತಿಸುತ್ತಾರೋ ಆ ಒಂದು ಸ್ತ್ರೀಯನ್ನು ಅಬ್ರಹಾಂ ವಂಶಕ್ಕೆ ಸೇರಿದಂತಹ ಸ್ತ್ರೀ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಪ್ರಬೋಧಿಸುತ್ತಾನೆ. ಅಲ್ಲಿಗೆ ಅಂತಹ ಒಬ್ಬ ಸ್ತ್ರೀಯನ್ನು ನಾನು ಸರಿ ಮಾಡಬಾರದಾ? ಅದಕ್ಕೆ ಸಬ್ಬತ್ ದಿನ ಆದ್ರೇನು, ಬೇರೆ ದಿನ ಆದ್ರೇನು? ನೀವು ಅನೇಕ ಕಾರ್ಯಗಳನ್ನು ಮಾಡ್ತಿರಲ್ಲ, ಆ ಕಾರ್ಯಗಳನ್ನು ಮಾಡಬೇಕಾದ್ರೆ ಸಬ್ಬತ್ತು ಅನ್ನುವಂಥದ್ದು ಬರುವುದಿಲ್ವಾ? ಸೈತಾನನ್ನು ಕಟ್ಟಿ ಹಾಕಿದ್ದವಳು, ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು? ಇಟ್ ಈಸ್ ಅ ಕ್ವೆಶನ್ ಟು ಅಸ್. ನಾವು ಯಾವ ರೀತಿಯಂಥ ಉತ್ತರವನ್ನು ಇದರ ಬದಲಿಗೆ ನೀಡುವಂಥವರಾಗಿರ್ತೇವೆ? ಜನರು ಕಾಣದೇ ಇರುವಂತಹ ಅಂಶವನ್ನು ದೇವರು ಕಾಣುತ್ತಿದ್ದಾನೆ. ಆಕೆ ಅಬ್ರಹಾಂ ವಂಶಕ್ಕೆ ಸೇರಿದಂತಹ ಮಹಿಳೆ. ಇಲ್ಲಿ ಕೇವಲ ಒಂದು ಪ್ರೈವೇಟ್ ಆಗಿ ಆತನು ಸ್ವಸ್ಥತೆಯನ್ನು ನೀಡದೆ ಎಲ್ಲರ ಮುಂದೆ ಮತ್ತೊಮ್ಮೆ ಆತನು ಎಲ್ಲರ ಮುಂದೆ ಕಾರ್ಯ ಮಾಡಿ ಸ್ವಸ್ಥತೆಯನ್ನು ನೀಡುತ್ತಿರುವಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿರುವಂತಹ ಆ ಒಂದು ಧರ್ಮದ ನಡೆಸುವಿಕೆಯ ಎದುರಾಗಿ ದೇವರು ಚಾಲೆಂಜನ್ನು ಮಾಡುತ್ತಿರುವಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ವಿಮೋಚನೆ ಎಂಬುದಾಗಿ ಹೇಳಬೇಕಾದ್ರೆ ಮತ್ತೊಂದು ದಿನಕ್ಕೆ ಕಾಯುವಂಥದ್ದು ಅಲ್ಲ. ಇಟ್ ವಿಲ್ ಹ್ಯಾಪನ್ ಟುಡೇ, ಇಟ್ ವಿಲ್ ಹ್ಯಾಪನ್ ನೌ. ಯೇಸು ಸ್ವಾಮಿ ಅದನ್ನೇ ಮಾಡಿದಂಥದ್ದು. ಹಾಗಾಗಿ ನಮ್ಮಲ್ಲಿ ದೇವರು
ನಮ್ಮ ಹೃದಯಗಳನ್ನು ಪರಿವರ್ತನೆ ಮಾಡದಿರುವಂತಹ ಆರಾಧನೆಯನ್ನು, ಧರ್ಮವನ್ನು ಕೇಳ್ತಾ ಇಲ್ಲ. ದೇವರು ನಾವು ಮಾಡ್ತಿರುವಂಥ ಪ್ರತಿಯೊಂದು ಕ್ರಿಯೆಯನ್ನು ಪ್ರಶ್ನಿಸುತ್ತಿದ್ದಾನೆ. ಈ ದಿನದಲ್ಲಿ ನಾವು ಅದೆಲ್ಲವನ್ನ ದಾಟಿ ವಿಮೋಚನೆಯನ್ನು ನೀಡಲಿಕ್ಕೆ, ತರಲಿಕ್ಕೆ ಸಾಧ್ಯವಾ? ಆ ಕರೆಗೆ ನಮ್ಮನ್ನು ಕರೆಯುತ್ತಿದ್ದಾನೆ. ಶಿಲುಬೆ ಎಂಬುದಾಗಿ ಹೇಳಬೇಕಾದ್ರೆ ಅದು ಪಾಪವನ್ನು, ದಬ್ಬಾಳಿಕೆಯನ್ನು ಎದುರಿಸುವಂತಹ ಒಂದು ಚಿಹ್ನೆ ಆಗಿರ್ತದೆ. ಆತನು ಕಂಡಂತಹ ಆ ಪುನರುತ್ಥಾನದಲ್ಲಿ ಮಾತ್ರವೇ ನಮಗೆ ನಿಜವಾದಂತಹ ಸ್ವಾತಂತ್ರ್ಯ ದೊರಕಿತು. ಆ ಒಂದು ವಿಮೋಚನೆ, ಬಿಡುಗಡೆ, ಸ್ವಾತಂತ್ರ್ಯವನ್ನು ಇತರರಿಗೂ ಸಹ ನಾವು ನೀಡಬೇಕಾಗಿದೆ. ದೇವರು ತಾನೇ ನಮ್ಮ ಜೀವಿತಗಳನ್ನು ಈ ರೀತಿಯಲ್ಲಿ ನಡೆಯುವ ಹಾಗೆ ಸಹಾಯ ಮಾಡಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ವಿಮೋಚನಾ ಕರ್ತನೆ, ಆದಿಯಿಂದ ಇಲ್ಲಿಯ ತನಕ ಪ್ರತಿನಿತ್ಯವೂ ಜನರನ್ನ ವಿಮೋಚಿಸುತ್ತ ಪ್ರತಿಯೊಂದು ಹಂತದಲ್ಲೂ
ನಿನ್ನ ವಿಮೋಚನೆಯನ್ನು ನಮಗೆ ಪ್ರಕಟಪಡಿಸುತ್ತಾ ಅದು ಕ್ರಿಸ್ತ ಯೇಸುವಿನ ಮೂಲಕ ಪರಿಪೂರ್ಣತೆಯನ್ನು ಕಾಣುವ ಹಾಗೆ ನಮಗೆ ಸಹಾಯ ಮಾಡಿದ್ದಿ. ನಿನಗೆ ಅನಂತ ಸ್ತೋತ್ರ. ದೇವರೇ, ನಿನ್ನನ್ನು ಗುರುತು ಹಿಡಿಯುವಲ್ಲಿ, ನಿನ್ನಿಂದ ಸಿಕ್ಕಿರುವಂಥ ಬಿಡುಗಡೆಯನ್ನು, ವಿಮೋಚನೆಯನ್ನು ನಾವು ಇತರರಲ್ಲಿಯೂ ಹಂಚುವ ಹಾಗೆ ಈ ಆರಾಧನೆ ನಮಗೆ ಸಹಾಯ ಮಾಡಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪ್ರೀತಿಯನ್ನು ಪ್ರಕಟಪಡಿಸಿದ್ದಿ. ಸ್ವಾರ್ಥವಿಲ್ಲದ ಪ್ರೀತಿಯ ಮೂಲಕ ಹೇಗೆ ವಿಮೋಚನೆಯನ್ನು ನೀನು ನಮಗೋಸ್ಕರ ತಂದಿ ಅನ್ನುವಂಥದ್ದನ್ನು ಪ್ರಕಟಪಡಿಸಿದಿ. ಅದನ್ನು ನಮ್ಮ ಜೀವಿತಗಳಲ್ಲಿ ಹೊಂದಿಕೊಂಡು ಇತರರಿಗೆ ಅದನ್ನು ಪ್ರತಿಬಿಂಬಿಸುವ ಹಾಗೆ ಈ ಆರಾಧನೆ ನಮಗೆ ಸಹಾಯ ಮಾಡಿದೆ. ನಾವು ಸಮಾಜದಲ್ಲಿ ಇರುವಾಗಲೂ ನಿನ್ನ ವಾಕ್ಯಕ್ಕೆ ಬದ್ಧರಾಗಿ ನಿನ್ನಿಂದ ಸಿಗುವಂಥ ವಿಮೋಚನೆಯನ್ನು ಪಡೆದಂಥ ನಾವು ಇನ್ನೂ ಹೆಚ್ಚಾದ ಜನರಿಗೆ ಆ ಬಿಡುಗಡೆಯ ಜೀವಿತವನ್ನು ನೀಡಲಿಕ್ಕಾಗುವ ಹಾಗೆ, ನಾವು ಉಪ್ಪಾಗಿ ರುಚಿಸುವ ಹಾಗೆ, ಬೆಳಕಾಗಿ ಪ್ರಜ್ವಲಿಸುವ ಹಾಗೆ ನಮಗೆ ಸಹಾಯ ಮಾಡು. ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೂ ನಮ್ಮನ್ನು ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ತ್ರೈಕ ದೇವರ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಆತನ ಕೃಪೆ ಈಗಲೂ ಯಾವಾಗಲೂ ನಮ್ಮನ್ನು ಮುನ್ನಡೆಸ್ತಾ ಬರಲಿ, ನಮ್ಮನ್ನು ಕಾಯುತ್ತಾ ಬರಲಿ. ನಮ್ಮ ಜೀವಿತಕ್ಕೆ ಬೇಕಾಗಿರುವಂತಹ ಬೆಳಕನ್ನು ಚೆಲ್ಲುತ್ತಾ ನಮ್ಮನ್ನು ಯಾವಾಗಲೂ ಆತನ ವಾಕ್ಯದ ಪ್ರಕಾರ ನಡೆಯುವ ಹಾಗೆ ಪ್ರೋತ್ಸಾಹಿಸಲಿ. ಆಮೇನ್.